ಬಿಡದಿಯಾದ ನಿಖಿಲ್ ಇಂದು ದೊಡ್ಡಗೌಡರ ಶಕ್ತಿ. ಎರಡನೇ ದಿನದ ನಡೆಗೆ ಸರ್ಕಾರದ ವಿರುದ್ಧ ವಾಕ್ಸಮರ. ಇದು ಬಿಡದಿ ಮಹಾಸಮರ. ನ್ಯೂಸ್ 18ನ ಬಿಗ್ ಕವರೇಜ್. ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಇವತ್ತು ನಿಖಿಲ್ ನೇತೃತ್ವದಲ್ಲಿ ಎರಡನೇ ದಿನದ ಪಾದಯಾತ್ರೆ ನಡೆಯುತ್ತೆ. ಬಿಡದಿಯ ಬಿಜಿಎಸ್ ವೃತ್ತದಿಂದ ಈ ಪಾದಯಾತ್ರೆ ಆರಂಭ ಮಾಡಲಾಗುತ್ತೆ. ಇವತ್ತಿನ ಮತ್ತೊಂದು ಹೈಲೈಟ್ ಅಂತಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಪಾಲ್ಗೊಳ್ತಾ ಇದ್ದಾರೆ. ಬಿಜಿಎಸ್ ವೃತ್ತದಲ್ಲಿ ದೇವೇಗೌಡರು ಭಾಷಣ ಕೂಡ ಮಾಡ್ತಾರೆ. ಇವತ್ತು ಜೆಕೆ ಗ್ರೌಂಡ್ ವರೆಗೆ ಪಾದಯಾತ್ರೆ ನಡೆಯುತ್ತೆ. ಒಟ್ಟು 16 ಪಾಯಿಂಟ್ಗಳ ಮೂಲಕ 15 ಕಿಲೋಮೀಟರ್ ಪಾದಯಾತ್ರೆಗೆ ಇವತ್ತು ತಯಾರಿಗಳಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಶುರುವಾಗುತ್ತೆ. ಒಟ್ಟು 3 ದಿನದ ಪಾದಯಾತ್ರೆ ಇದು. ಬಿಡದಿ ಟೌನ್ಶಿಪ್ ವಿರೋಧಿಸಿ, ಸರ್ಕಾರದ ನಡೆಯನ್ನ ವಿರೋಧಿಸಿ ನಿಖಿಲ್ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. ಮತ್ತೆ ಒಂಟಿಯಾಗಿ ಅಲ್ಲ, ಜಂಟಿಯಾಗಿ ಹೋರಾಟ ಅಂತೇಳಿ ದೋಸ್ತಿಗಳು ಮೊನ್ನೆ ಹೇಳಿಕೊಂಡಿದ್ರು. ಅದರ ಭಾಗವಾಗಿ ಕುಮಾರಸ್ವಾಮಿ ಅವರು ಮತ್ತೆ ಆರ್ ಅಶೋಕ್ ಅವರು ಪಾದಯಾತ್ರೆಗೆ ಚಾಲನೆಯನ್ನ ಕೊಟ್ಟಿದ್ರು. ಇನ್ನು ಇವತ್ತು ದೊಡ್ಡಗೌಡರ ಎಂಟ್ರಿ ಈ ಪಾದಯಾತ್ರೆಗೆ ಆಗ್ತಾ ಇದೆ. ಇನ್ನು ಇವತ್ತಿನ ಪಾದಯಾತ್ರೆಗೂ ಮುಂಚೆ ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡರ ಆಶೀರ್ವಾದವನ್ನ ಪಡ್ಕೊಂಡು ಹೋಗಿದ್ದಾರೆ. ಮತ್ತೆ ದೇವೇಗೌಡರು ಇವತ್ತು ಭಾಷಣವನ್ನ ಮಾಡ್ತಾರೆ ಪಾದಯಾತ್ರೆಯಲ್ಲಿ. ಅಂದ್ರೆ ಸಾಂಕೇತಿಕವಾಗಿ ದೇವೇಗೌಡರು ಇವತ್ತು ಪಾಲ್ಗೊಳ್ತಾರೆ. ಇವತ್ತು 16 ಪಾಯಿಂಟ್ಗಳ ಮೂಲಕ 15 ಕಿಲೋಮೀಟರ್ ಪಾದಯಾತ್ರೆಗೆ ತಯಾರಿಗಳು ಆಗಿದೆ. ಬೆಂಗಳೂರು ಬಾರ್ಡರ್ ವರೆಗೆ ಪಾದಯಾತ್ರೆಗೆ ಅವಕಾಶ ಸಿಕ್ಕಿದೆ. ಫ್ರೀಡಂ ಪಾರ್ಕ್ ತನಕ ಹೋಗಬೇಕು ಅಂತ ಹೇಳಿ ಪ್ಲಾನ್ ಅಲ್ಲಿ ಇರೋದು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಒಟ್ಟು 3 ದಿನದ ಪಾದಯಾತ್ರೆ, ಅದರಲ್ಲಿ ಇವತ್ತು ಎರಡನೇ ದಿವಸ. ಇವತ್ತು ಒಂಥರ ದೊಡ್ಡ ಶಕ್ತಿ ತುಂಬಿದಂಗೆ ಆಗ್ತಾ ಇದೆ ಪಾದಯಾತ್ರೆ. ಕಾರಣ ದೇವೇಗೌಡರ ಎಂಟ್ರಿ. ಈ ಹಿಂದೆನೂ ಸರ್ಕಾರಕ್ಕೆ ಈ ಪಾದಯಾತ್ರೆ ವಿಷಯದಲ್ಲಿ, ಅಂದ್ರೆ ಈ ಟೌನ್ಶಿಪ್ ವಿಷಯವಾಗಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ದೇವೇಗೌಡರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಅಖಾಡಕ್ಕೆ ಇಳಿತಾ ಇದ್ದಾರೆ. ಹಂಗಾಗಿ ಈ ಹೋರಾಟ ಸ್ವರೂಪ ಯಾವ ತರ ಬದಲಾಗುತ್ತೆ ಇವತ್ತು? ಶರ್ಮಿತಾ ಶೆಟ್ಟಿ, ಟೌನ್ಶಿಪ್ ವಿರುದ್ಧದ ಜೆಡಿಎಸ್ನ ಎರಡನೇ ಹಂತದ ಪಾದಯಾತ್ರೆಯ ಎರಡನೇ ದಿನ ಇವತ್ತು ಪ್ರಮುಖವಾಗಿ ಬಿಡದಿ ಸರ್ಕಲ್ನಿಂದ ಈ ಒಂದು ಪಾದಯಾತ್ರೆ ಸಂಚಾರವನ್ನು ಮಾಡುತ್ತೆ. ಪ್ರಮುಖವಾಗಿ 15 ಕಿಲೋಮೀಟರ್ಗಳವರೆಗೆ ಇವತ್ತು ಸಂಚಾರವನ್ನು ಈ ಒಂದು ಪಾದಯಾತ್ರೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಇವತ್ತಿನ ಪಾದಯಾತ್ರೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಭಾಗಿಯಾಗ್ತಾರೆ. ಜೊತೆಗೆ ಸೇರಿರ್ತಕ್ಕಂಥ ಜನರನ್ನ ಉದ್ದೇಶಿಸಿ ಮಾಜಿ ಪ್ರಧಾನಿಗಳು ಇವತ್ತು ಭಾಷಣವನ್ನು ಕೂಡ ಮಾಡಲಿಕ್ಕಿದ್ದಾರೆ. ನಾನೀಗ ಬಿಡದಿ ಟೌನ್ಶಿಪ್ ವಿರುದ್ಧದ ಪಾದಯಾತ್ರೆ ನಡೆಯುವಂಥ ಸ್ಥಳದಲ್ಲೇ ಇದ್ದೇನೆ. ಇವತ್ತು ಏನು ಪಾದಯಾತ್ರೆ ಇಲ್ಲಿಂದಲೇ ಆರಂಭ ಆಗುವಂಥದ್ದು ಬಿಡದಿ ಸರ್ಕಲ್ನಿಂದ. ಪ್ರಮುಖವಾಗಿ ಈಗಾಗಲೇ ಕೆಲವೊಂದಿಷ್ಟು ರೈತರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಪಾದಯಾತ್ರೆಗೆ ಸೇರಿಕೊಳ್ಳಿದ್ದಾರೆ. ಈಗಾಗಲೇ ಕೆಲವು ಭಾಗದಿಂದ ರೈತರು ಕೂಡ ಆಗಮಿಸ್ತಾ ಇರುವಂಥದ್ದು. ಜೊತೆಗೆ ಬಿಡದಿ ಮತ್ತು ಬೈರಮಂಗಲದ ಭಾಗದ ರೈತರೇನಿದ್ರು ಆ ರೈತರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರತಕ್ಕಂಥದ್ದು. ಜೊತೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ನ ಯುವ ನಾಯಕರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಾರೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ ಅನ್ನುವಂಥ ನಿರೀಕ್ಷೆಗಳು ಕೂಡ ಇರುವಂಥದ್ದು. ಜೊತೆಗೆ ದೇವೇಗೌಡರು 10:30ರ ಸುಮಾರಿಗೆ ಈ ಒಂದು ಪಾದಯಾತ್ರೆಯನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. 10:30ರ ಸುಮಾರಿಗೆ ಇವತ್ತು ಪಾದಯಾತ್ರೆ ದೇವೇಗೌಡರ ಆಗಮನದ ನಂತರವೇ ಆರಂಭ ಆಗುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಎರಡನೇ ದಿನದ ಪಾದಯಾತ್ರೆಯಲ್ಲಿ ಸರಿಸುಮಾರು 15 ಕಿಲೋಮೀಟರ್ನ ಸಂಚಾರ ಮಾಡಬೇಕು ಅನ್ನುವಂಥ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ. ಬಿಡದಿ ಸರ್ಕಲ್ನಿಂದ ಈ ಒಂದು ಪಾದಯಾತ್ರೆ ಇವತ್ತು ಎರಡನೇ ದಿನದ ಪಾದಯಾತ್ರೆ ಆರಂಭ ಆಗುವಂಥದ್ದು. ಇಲ್ಲಿರ್ತಕ್ಕಂಥ ರೈತ ಮಹಿಳೆಯರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಇವತ್ತು ಪಾದಯಾತ್ರೆಗೆ ತಾವು ಬಂದಿದ್ದೀರಿ, ತಮಗೇನು ಸಂಕಷ್ಟ ಆಗಿದೆ? ತಮ್ಮ ಜಮೀನೇನು ಹೋಗುತ್ತಾ ಈ ಒಂದು ಟೌನ್ಶಿಪ್ನಲ್ಲಿ? ಹೋಗಕ್ಕೆ ನಾವು ತಡೆ ಆಗ್ತಾ ಇರೋದು, ಕೊಡಬಾರ್ದು ಅಂತ ನಾವು ತಡೆ ಆಗ್ತಾ ಇರೋದು. ಅವ್ರ ಜಮೀನು ಎಲ್ಲದು ಅಲ್ಲಿ ಕೊಟ್ಕೊಳ್ಳಿ, ನಮ್ಮ ಬಡವ್ರ ಭೂಮಿ ಕೊಡಲ್ಲ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಿಮಗೆ ಹಣ ಕೊಡ್ತೀವಿ, ಹೆಚ್ಚಿನ ಹಣ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರ ಹಣ ನಮಗೆ ಬೇಕಿಲ್ಲ. ಅವ್ರ ಹಣ ಅವ್ರು ಮಡಿಕೊಳ್ಳಿ, ಎಲ್ಲೆಲ್ಲೋ ತಗೊಂಡವ್ರೆಲ್ಲ ಅದನ್ನ ಮಾಡ್ಕೊಳ್ಳಿ. ಬಡವ್ರ ಜಮೀನ್ಗೆ ಯಾಕೆ ಬಂದು ಬಡವ್ರು ಗೋಳು ಇಕ್ಕೋಬೇಕು ಹೇಳು? ನಾವೆಲ್ಲಿ ಹೋಗೋಣ? ಯಾವುದೇ ಕಾರಣಕ್ಕೂ ಆಗಿದ್ರೆ ಭೂಮಿ ಕೊಡೋದಿಲ್ಲ, ಕೊಡಲ್ಲ. ಕೊಡೋರಿದ್ರೆ ಯಾವಾಗೋ ಯಾರೋ ಬೇಕಾದವ್ರು ಕೊಟ್ಕೊಳ್ಳಿ. ಇರೋರು ನಮ್ಮ ಹತ್ರ ಇರೋ ಅಷ್ಟು ನಾವು ಜೀವನ ಮಾಡಬೇಕು, ಕೂಲಿನಲ್ಲಿ ಮಾಡಿ. ಇರೋ ಭೂಮಿನೂ ಕೊಟ್ಬಿಟ್ಟು ಅವ್ರ ಹತ್ರ ಹೋಗಿ ಬಾತ್ರೂಮ್ ತೊಳೆಯೋಕ್ಕೆ ಅವ್ರ ಮನೆ ಕೆಲಸ ಮಾಡೋಕ್ಕೆ ಹೋಗಿರೋಣ. ಏನಕ್ಕೆ ಬೇಕು? ನಿನ್ನೆನೂ ನೀವು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರ? ವಯಸ್ಸೆಷ್ಟು ತಮಗೆ? ನಾವು ಎಷ್ಟಾಗೈತೋ ಮತ್ತು ಆಗದೆ ಒಂದು 60-80 ಮ್ಯಾಲೆ. ತಮ್ಮದು ಎಷ್ಟು ಜಮೀನಿದೆ? ತಾವೇನು ಬೆಳೀತಾ ಇದ್ರಿ? 2 ಎಕರೆ ತೆಂಗೈತೆ, ಹುಲ್ಲೈತೆ, ರಾಗಿ, ಜೋಳ ಎಲ್ಲ ಬೆಳಿತೀವಿ.
ಒಂದಲ್ಲ ಅಂತ 2 ಬೋರ್ ಹಾಕ್ತಿದ್ದೀವಿ, ಬೆಳೀತಾ ಇದ್ದೀವಿ. ನಮ್ಮದೇನು ಕೊಚ್ಚೆ ನೀರಲ್ಲ, ಸ್ವಂತ ಬೋರ್ ಹಾಕಿ 3 ಲಕ್ಷ 4 ಲಕ್ಷ ಖರ್ಚು ಮಾಡಿ ಬೋರ್ ಹಾಕಿ ನೀರು ಕಟ್ಕೊಂಡು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನೀವು ಪಾದಯಾತ್ರೆ ಮಾಡ್ತಾ ಇದ್ರೆ ಸರ್ಕಾರ ಹೇಳ್ತಾ ಇದೆ ಇದು ಪಾದಯಾತ್ರೆ ಇಲ್ಲ ಪ್ರಾಯಶ್ಚಿತ ಯಾತ್ರೆ ಅಂತ ಹೇಳ್ತಾ ಇದೆ. ಪ್ರಾಯ ಇದು ಅವನಿಗನ್ನಿಸ್ಬೋದು. ನಮಗೆ ನಿಖಿಲ್ ಕುಮಾರ್ ಅವರೇ ನಮ್ಗೆ ಧೈರ್ಯ ಅದೇ, ಕುಮಾರಸ್ವಾಮಿ ಅವರೇ ನಮಗೆ ಧೈರ್ಯ ಅದೇ. ಅವರಿಂದ ನಾವು ಅನ್ನ ತಿಂತಾ ಇರೋದು, ಅವರಿಂದ ಅಲ್ಲ ಕುಮಾರಸ್ವಾಮಿಯಿಂದ ಅನ್ನ ತಿಂತಾ ಇರೋದು ನಾವು. ನಮ್ಗೆ ಉಳಿಸ್ಕೊಟ್ಟವ್ರೆ ಜಮೀನು, ಇವತ್ತು ಅವರಿದೆ ನಾವು. ಇದು ರೈತ ಮಹಿಳೆ ಹೇಳ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನು ಕೂಡ ನೀವು ನೋಡ್ಬೋದು, ಪ್ಲೇ ಕಾರ್ಡನ್ನು ಹಿಡ್ಕೊಂಡು ಅವರು ಈಗಾಗಲೇ ಈ ಒಂದು ಪಾದಯಾತ್ರೆಗೆ ಭಾಗಿಯಾಗೋದಕ್ಕೆ ಸಿದ್ಧರಾಗ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಸರ್ಕಲ್ನಲ್ಲಿ ಜಮಾವಣೆಯಾಗಿ ನಂತರ ಪಾದಯಾತ್ರೆಯು ಕೂಡ ಇಲ್ಲಿಂದ ಆರಂಭ ಆಗಲಿಕ್ಕಿದೆ. ಒಟ್ಟಾರೆಯಾಗಿ 2ನೇ ದಿನದ ಪಾದಯಾತ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವೂ ಕೂಡ ಆಗಲಿಕ್ಕಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಭಾಗಿಯಾಗ್ತಾರೆ ಅನ್ನುವಂಥ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ಜೊತೆಗೆ ದೇವೇಗೌಡರು ಆಗಮಿಸುವಂಥ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ JDSನ ಕಾರ್ಯಕರ್ತರು ಕೂಡ ಇವತ್ತಿನ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ದೇವೇಗೌಡರ ಭಾಷಣವನ್ನು ಕೂಡ ಆಲಿಸಲಿಕ್ಕಿದ್ದಾರೆ. ಈ ಒಂದು ಬಿಡದಿ ಟೌನ್ಶಿಪ್ನ ವಿರುದ್ಧದ ಸಮರ ಏನಿದೆ JDS ಅದು ಮುಂದುವರಿತಾನೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಈ ಒಂದು ಪಾದಯಾತ್ರೆನ ನಿಲ್ಲಿಸೋದಿಲ್ಲ. ಜೊತೆಗೆ ಈ ಸರ್ಕಾರ ಟೌನ್ಶಿಪ್ ವಿರುದ್ಧದ ಏನೋ ಈ ಟೌನ್ಶಿಪ್ಪನ್ನು ನಿಲ್ಲಿಸೋವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು JDS ಹೇಳ್ಕೊಳ್ತಾ ಇದೆ. ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ವಾಗ್ದಾಳಿಗಳನ್ನು ಮಾಡಿದರು ಸರ್ಕಾರದ ವಿರುದ್ಧ. ಜೊತೆಗೆ ಸದನದ ಒಳಗೂ ಕೂಡ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಅವರು ನಿನ್ನೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು. ಒಟ್ಟಾರೆಯಾಗಿ ಟೌನ್ಶಿಪ್ ವಿರುದ್ಧದ JDSನ ಪಾದಯಾತ್ರೆ ಇದೆಯಲ್ಲ, ಇವತ್ತು 2ನೇ ದಿನ. ಇವತ್ತಿನ ಪಾದಯಾತ್ರೆಯು ಕೂಡ 15 ಕಿಲೋಮೀಟರ್ವರೆಗೆ ಸಂಚಾರವನ್ನು ಮಾಡುತ್ತೆ. ಜೊತೆಗೆ ಮುಂದಿನ ದಿನ ಅಂದರೆ 3ನೇ ದಿನದ ಪಾದಯಾತ್ರೆಯು ಕೂಡ ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಫ್ರೀಡಂ ಪಾರ್ಕ್ವರೆಗೆ ಈ ಒಂದು ಪಾದಯಾತ್ರೆಯನ್ನು ಸಂಚಾರ ಮಾಡೋದಕ್ಕೆ ಬಿಡುವಂಥ ಸಾಧ್ಯತೆಗಳು ಕೂಡ ಕಡಿಮೆ ಇದೆ. ಯಾಕಂದರೆ ಭದ್ರತೆಯ ಕಾರಣಕ್ಕಾಗಿ, ಜೊತೆಗೆ ಸಂಚಾರ ದಟ್ಟಣೆಯ ಕಾರಣಕ್ಕಾಗಿ ಅಲ್ಲಿ ಟೌನ್ಶಿಪ್ ವಿರುದ್ಧದ ಪಾದಯಾತ್ರೆ ಫ್ರೀಡಂ ಪಾರ್ಕ್ ತಲುಪುವ ಮೊದಲೇ ನಿಲ್ಲಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಶರ್ಮಿತಾ ಶೆಟ್ಟಿ, ದೇವೇಗೌಡರು ಎಸ್ಪೆಷಲಿ ಇವತ್ತು ಸರ್ಕಾರಕ್ಕೆ ಯಾವ ಥರ ಎಚ್ಚರಿಕೆ ಕೊಡ್ತಾರ ಫಾಲೋ ಮಾಡೋಣ.